ರಾಜು ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೆ ಮರ್ಯ ನಾಟ್ ಸೆಲೆಕ್ಟೆಡ್ ಅಂತ ರಿಗ್ರೆಟ್ ಮೆಸೇಜ್ ಕಳಿಸಿದ್ದಾರೆ. ಹೇಯ್ ನೀನು ರಿಟರ್ನ್ ಟೆಸ್ಟಲ್ಲಿ ಪಾಸ್ ಆಗಿದ್ದೆ ಅಲ್ವಾ? ಓ ವೈವಾದಲ್ಲಿ ಪ್ರಶ್ನೆಗಳು ಕೇಳಿ ಕೇಳಿ ಔಟ್ ಮಾಡಿಬಿಟ್ರು. ಯಾಕೆ ಏನು ಕೇಳಿದ್ರು? ಈಗ ಒಂದು ಪ್ರಶ್ನೆ ಕೇಳಿದೆ ಮರ್ಯ, ಹಾಂ ಇಡೀ ಬಸ್ ಆಕ್ಸಿಡೆಂಟ್ ಹೆಂಗಾಗುತ್ತೆ ಅಂತ. ಹಾಂ ಅದಕ್ಕೆ ನೀನೇನು ಹೇಳಿದೆ? ಗ್ರಾಚಾರ ಕೆಟ್ಟರೆ ಆಗುತ್ತೆ ಅಂದೆ. ಲೇ ಈ ಥರ ಹೇಳಿದ್ರಿ ಅವನಾದ್ರು ಕೆಲಸ ಕೊಡ್ತಾನ? ಬೇರೆ ಕೆಲಸ ಹುಡ್ಕೋಣ. ಯಾವ ಥರ ಕೆಲಸ ಒಳ್ಳೇದು? ಈಗ ಡಾಟಾ ಎಂಟ್ರಿ ಕೆಲಸ ಮಾಡಿದ್ರೆ ಆರಾಮಾಗಿರುತ್ತೆ. ಹಾಂ. ಸುಮ್ಮನೆ ಕೀಬೋರ್ಡ್ನ ಒತ್ತಾ ಇರೋದು, ಮೌಸ್ನ ಕೊಡ್ತಾ ಇರೋದು. ಒತ್ತಿ ಒತ್ತಿ ಬೆಟ್ ನೋವಾಗುತ್ತೆ ಸುಮ್ಮನೆ. ಅಂದ್ರೆ ಕೀಬೋರ್ಡ್ ಒತ್ತಿ ಒತ್ತಿ ಬೆರಳು ನೋವಾಗುತ್ತೆ ಅಂದೆ. ಹೆಚ್ಚೇನು ರಿಸ್ಕ್ ಇರಲ್ಲ, ಆರಾಮಾಗಿ ಕೂತ್ಕೊಂಡಿರೋದು. ಯಾವ ನಿನ್ನನ್ನು ಏನು ಕೇಳಲ್ಲ. ಒಂದಷ್ಟು ದಿನಕ್ಕೆ ಎಂಟ್ರಿಗಳನ್ನು ಕೊಟ್ಟಿರ್ತಾರೆ, ಅದನ್ನು ಮಾಡಿ ಮುಗಿಸೋದಷ್ಟೇ. ಡಾಟಾ ಎಂಟ್ರಿ ಬಿಡು ಮರೆಯ, ನನಗೆ ಈ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಬೇಕು ಅಂತ ಇದ್ದೀನಿ. ಆದರೆ ನೀನು ಕೊಟ್ಟ ಕನ್ಸಲ್ಟೆಂಟ್ಸ್ಗೆ ಕಂಪ್ನಿ ಲಾಸ್ ಆದರೆ? ಅಪ್ಪ ನಾನು ಲಾ ಕೂಡ ಮಾಡಿದ್ದೀನಿ ಮರೆಯ, ಅದಕ್ಕೇನಾದ್ರೂ ಕೆಲಸ ಇದ್ರೆ ಹೇಳು. ಹೇಯ್ ಹಾಗಾದ್ರೆ ನೀನು ಕ್ರಿಮಿನಲ್ ಲಾಯರ್ ಆದ್ರೆ ಬೆಸ್ಟು. ಈ ಕ್ರಿಮಿನಲ್ ಕೇಸಿಗೆ ಒಂದಿಷ್ಟು ಫೀಸ್ ಬರುತ್ತೆ ಅಲ್ವಾ? ಎಂಥ ಕೇಸು? ಈ ಬಲಾತ್ಕಾರ ಕೇಸು. ನಮ್ಮ ಕ್ಲೈಂಟು ಸ್ವಂತ ಹೆಂಡತಿನೇ ಬಲಾತ್ಕಾರ ಮಾಡಲ್ಲ, ಇನ್ನು ಕೆಲಸದವ್ರನ್ನ ಮಾಡ್ತಾರಂತ ವಾದ ಮಾಡೋದು. ಸುಮ್ಮನೆರಪ್ಪ, ಹೋದ ತಿಂಗಳು ಹಿಂಗೆ ಒಂಥರ ಕೇಸಲ್ಲಿ ಫೈಲ್ ಆಗ್ಬಿಟ್ಟು ಜೈಲ್ಗೆ ಹೋಗಿಲ್ವಾ? ಗೊತ್ತಾಯ್ತು ಬಿಡು. ಹಾಗಾದ್ರೆ ಮರ್ಡರ್ ಕೇಸೇ ಬೆಸ್ಟು. ಈ ಮರ್ಡರ್ ಮಾಡಿದವ್ರ ಪರವಾಗಿ ನಾವು ವಾದ ಮಾಡೋದು. ಏನಂತ? ಇವನು ಜಿರಳೆ ಸೊಲ್ಲೆನೇ ಸಾಯಿಸಲ್ಲ, ಇನ್ನು ಕೊಲೆ ಹೇಗೆ ಮಾಡ್ತಾನೆ ಮಹಾಸ್ವಾಮಿ ಅಂತ. ಅಪ್ಪ ಡೆಡ್ ಬಾಡಿ ಎಲ್ಲ ಇರುತ್ತೆ, ಪೋಸ್ಟ್ ಮಾರ್ಟಮ್ ಆಗಿರುತ್ತೆ, ಮರ್ಡರ್ ಆಗಿರುತ್ತೆ. ಅವನು ಊರಲ್ಲಿಲ್ಲ, ತಿರುಪತಿಗೆ ಹೋಗಿದ್ದ, ಅವನೇ ಸೆಲ್ಫ್ ಸೂಸೈಡ್ ಮಾಡ್ಕೊಂಡು ಅಂತ ಪ್ರೂವ್ ಮಾಡಬೇಕಾಗತ್ತೆ. ಪ್ರತಿಯೊಬ್ಬ ಆರೋಪಿನ ಹೀಗೆ ಹೇಳೋದು, ನಾನು ತಪ್ಪು ಮಾಡಿಲ್ಲ, ನಾನವಲ್ಲ ಅಂತ. ಬೇರೆ ಏನಾದ್ರು ಹೇಳೋ. ಅಪ್ಪ ಆ ಚಿನ್ನ ಸ್ಮಗ್ಲಿಂಗ್ ಮಾಡ್ದ ಲೇಡಿ ಅವಳೇನು ಹೇಳಿದ್ಲು? ಏನು? ಸರ್ ನನಗೂ ಚಿನ್ನಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಾನು ಚಿನ್ನ ಕದ್ದಿಲ್ಲ, ಯಾರೋ ಬಂದ್ಬಿಟ್ಟು ನಾನು ಜೋಬಲ್ಲಿ ತುರುಕ್ಬಿಟ್ರು ಅಂತ ಹೇಳಿಲ್ವಾ? ಯಾವನ ಬಂದು ಜೋಬಲ್ಲಿ ತುರುಕ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ವಾ? ಈ ಲಾಯರ್ ಕೆಲಸ ತುಂಬ ರಿಸ್ಕ್ ಇದೆ, ಬೇಡ. ಗೆದ್ದಾಗ ಓಕೆ, ಏನಾದರೂ ನಾವು ಸುಳ್ಳು ಹೇಳಿದ್ದೀವಿ ಅಂತ ಬೇರೆ ಪಾರ್ಟಿಯವ್ರಿಗೆ ಗೊತ್ತಾದರೆ ಬಂದು ಗುಂಬಿಡ್ತಾರೆ. ಸುಳ್ಳು ಹೇಳೋದು ವೃತ್ತಿ ಧರ್ಮ ಅಲ್ವಾ? ಇರ್ಬೋದು ಮರೆಯಾ, ಅವನು ಕೊಲೆ ಮಾಡಿದಾನೆ, ಅವನು ಬಲಾತ್ಕಾರ ಮಾಡಿದಾನೆ ಅಂತ ಗೊತ್ತಿದ್ದು ಕೂಡ ಅವನು ಇಲ್ಲ 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 ಒಂದು ದೊಡ್ಡ ಶ್ರೀರಾಮಚಂದ್ರ, ಹರಿಶ್ಚಂದ್ರ, ಧರ್ಮರಾಯ ಅಂತ ಹೇಳೋದು, ತಗಡನ ಚಿನ್ನ ಅಂತ ಹೇಳೋದು ಏನು ಚೆನ್ನಾಗಿರುತ್ತೆ? ಸರಿ ಬಿಡಪ್ಪ, ಇನ್ಯಾವ ಕೆಲಸ ನಿಂಗಿಷ್ಟ? ನಾನು AI ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂಗೆ ಭಾಳ ಇಷ್ಟ. ಅಲ್ಲ ಕಣೋ, ಎಲ್ಲ ಕೆಲಸ ಮಿಷಿನೇ ಮಾಡೋದಾದ್ರೆ ನೀನೇನು ಮಾಡ್ತೀಯಾ? ಅಪ್ಪ ಎಲ್ಲ ಅದೇ ಎಲ್ಲಿ ಮಾಡುತ್ತೆ, ನಾವು ಪ್ರೋಗ್ರಾಮ್ ಸೆಟ್ ಮಾಡಿದ್ರೆ ಮಿಕ್ಕಿದ್ದೆಲ್ಲ ಅದು ಮಾಡುತ್ತೆ. ಹೇಗೆ? ಈಗ ChatGPT ಇದೆ ಅಂತ ಗೊತ್ತಾ? ಹಾಂ. ಅದೇ ಥರ ಫಸ್ಟ್ ನಾವು ನೀಟಾಗಿ ಪ್ರೋಗ್ರಾಮ್ ಸೆಟ್ ಮಾಡಿದ್ರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಅದೇ ಮಾಡಿಕೊಡುತ್ತೆ. ಆದರೂ ಅವೆಲ್ಲ ರಿಸ್ಕ್ ಕಣೋ. ಹಾಂ. ಅವೆಲ್ಲಕ್ಕಿಂತ ಸರ್ಕಾರಿ ಸ್ಕೂಲಲ್ಲಿ ಪ್ರೈಮರಿ ಕ್ಲಾಸ್ ಮಾಸ್ಟರ್ ಆಗೋದೇ ಬೆಸ್ಟು. ಯಾಕಪ್ಪ ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟು ಗುಂಬೇಕು ಅಂತನಾ? ಸರ್ಕಾರಿ ಸ್ಕೂಲ್ಗೆ ಪೇರೆಂಟ್ಸ್ ಜಾಸ್ತಿ ಬರಲ್ಲ. ನೀನು ಹೇಳೋದು ಕರೆಕ್ಟೇ, ನಿಜ. ದೊಡ್ಡದವರೆಲ್ಲ ಈ ಶಾಲೆಗೆ ಮಕ್ಕಳನ್ನ ಸೇರಿಸಲ್ಲ, ಅದು ಒಳ್ಳೇದೇ ಅಂತೀಯ. ಆದರೂ ರಿಸಲ್ಟ್ ಕೊಡಬೇಕು, ಟಾರ್ಗೆಟ್ ರೀಚ್ ಮಾಡಬೇಕು, ಅದ್ಯಾಕೋ ಬೇಡ ಅನಿಸ್ತಿದೆ. ಅದಕ್ಕಿಂತ ಸರ್ಕಾರಿ ಕೆಲಸ ಸೇರ್ಕೊಂಡ್ಬಿಟ್ರೆ ಸಮಸ್ಯೆನಿರಲ್ಲ. ಹೇಗೆ? ಒಂದ್ಸಲ ನೀನು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರೆ ಅವ್ರು ಭಾರಿ ತಪ್ಪು ಮಾಡಿದ್ರು ನಿನ್ನನ್ನು ಕೆಲಸದಿಂದ ತೆಗಿಯಕ್ಕಾಗಲ್ಲ, ಟ್ರಾನ್ಸ್ಫರ್ ಮಾಡ್ಬೋದು ಅಷ್ಟೇ. ಹೌದೇನೋ? ಅಷ್ಟೆಲ್ಲ ನೀನು ಸಿಕ್ಕಿ ಬಿದ್ದಾಗ್ಲೂ ನಿನ್ನನ್ನು ಉಳ್ದವ್ರು ರಕ್ಷಣೆ ಮಾಡ್ತಾರೆ. ಹೆಂಗೆ? ಈಗ ಲಂಚ ತಗೊಂಡಾಗ ಉಳ್ದವ್ರು ಬಿಡಿಸಲ್ವಾ, ಹಂಗೆ. ಇದೇ ಬೆಸ್ಟ್ ಅಂತೀಯ? ಆದರೆ ಸರ್ಕಾರಿ ಕೆಲಸ ಸಿಗ್ಬೇಕಲ್ವಾ? ಅದಕ್ಕೆ ಇನ್ಫ್ಲೂಯೆನ್ಸ್ ಇದ್ರೆ ಸಾಕು ಮರಿಯಾ. ಅದಕ್ಕಿಂತ ರಾಜಕಾರಣಿ ಮಗನಾಗಿ ಹುಟ್ಬಿಟ್ರೆ ಬೆಸ್ಟು. ಎಲ್ಲಾದ್ರೂ ಹೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡಿದ್ರು ಪೊಲೀಸರು ಹಿಡಿಯಲ್ಲ. ಈ ಜನ್ಮದಲ್ಲಿ ಹುಟ್ಟಿದ್ವಲ್ಲ, ಈ ಜನ್ಮಕ್ಕೆ ಕೆಲಸ ಹೇಳೋ. ಸಿಂಪಲ್, ರಾಜಕಾರಣಿ ಪರ್ಸನಲ್ ಸೆಕ್ರೆಟರಿ ಆಗೋ. ಮೆಚ್ಚಿದೆ. ಟ್ರೆಂಡಿಂಗ್ ಸೂಪರ್ ಸ್ಟಾರ್